ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಖಾಕಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹಬ್ಬಗಳ ಸಂಭ್ರಮಕ್ಕೆ ಮಂಗಳೂರು ಪೊಲೀಸರು ಟಫ್ ರೂಲ್ಸ್ ಅನ್ನು ತರ್ತಾ ಇದ್ದಾರೆ. ಹಬ್ಬಗಳ ಸಾರ್ವಜನಿಕ ಆಚರಣೆಗೆ 17 ಟಫ್ ರೂಲ್ಸ್ ಅನ್ನು ಜಾರಿ ಮಾಡಲಾಗಿದೆ. ಮೊಹರಂ ಇದೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ, ಗಣೇಶೋತ್ಸವ ಇದೆ, ಈದ್ ಮಿಲಾದ್, ಹೀಗೆ ಅತಿ ಹೆಚ್ಚು ಜನ ಸೇರುವಂಥ ಸಂಭ್ರಮಾಚರಣೆಗಳಿಗೆ ಈ ನಿಯಮಗಳು ಅನ್ವಯ ಆಗುತ್ತೆ. ರಾತ್ರಿ 11 ಗಂಟೆ ಬಳಿಕ ಯಾವುದೇ ರೀತಿಯ ಮೆರವಣಿಗೆ ನಡೆಸೋ ಹಾಗಿಲ್ಲ. ಸಾರ್ವಜನಿಕವಾಗಿ ಶಾಂತಿಯನ್ನು, ಸುರಕ್ಷತೆಯನ್ನು, ಕಾನೂನು ಪಾಲನೆಯನ್ನು ಮಾಡಲೇಬೇಕು. ಆ ದೃಷ್ಟಿಯಿಂದ ಷರತ್ತು ಪಾಲಿಸಿದವರಿಗೆ ಕಾನೂನಿನ ಬಿಸಿ ತಟ್ಟುತ್ತೆ. ಹೀಗಾಗಿ ಟಫ್ ರೂಲ್ಸನ್ನು ಜಾರಿ ಮಾಡ್ತಾ ಇದೆ ಇಲಾಖೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀರಿ ಅದೆಷ್ಟರ ಮಟ್ಟಿಗೆ ಮಂಗಳೂರು ದ್ವೇಷಾಗ್ನಿಯಿಂದ ಕೊತ ಅಂತ ಕುದೀತಾ ಇದೆ ಅನ್ನೋದನ್ನು. ಹೀಗಾಗಿ ಟಫ್ ಆಫೀಸರ್ಸ್ಗಳನ್ನೆಲ್ಲ ಹಾಕಲಾಗಿದೆ. ಕೋಮು ದ್ವೇಷದ ಸಂಘರ್ಷವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಬಹಳ ದೊಡ್ಡ ಸವಾಲಿದೆ. ಹೀಗಾಗಿ ಕೋಮು ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಗ್ತಾ ಇರುವಂಥ ನಿಯಮಗಳ ಅಥವಾ ಕ್ರಮಗಳ ಪೈಕಿ ಮೊದಲ ಭಾಗವಾಗಿ ಇಂಥ ಬಿಗಿ ನಿಯಮಗಳನ್ನು ತರಲಿಕ್ಕೆ ಅಲ್ಲಿನ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆ ನಿಯಮಗಳನ್ನು ಪಾಲಿಸದೆ ಹೋದರೆ ಕಠಿಣ ಕ್ರಮ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ಟಫ್ ರೂಲ್ಸ್ ಜಾರಿಯಲ್ಲಿರುತ್ತೆ. ಪೊಲೀಸ್ ಹಾಗೂ ಇತರ ಸಂಬಂಧಿತ ಇಲಾಖೆಗಳ ಲಿಖಿತ ಅನುಮತಿ ಕಡ್ಡಾಯ. ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ ಅಥವಾ ಮೆರವಣಿಗೆ ನಿಷಿದ್ಧ. 11 ಗಂಟೆ ಮೇಲೆ ಇಲ್ಲವೇ ಇಲ್ಲ. ಹೀಗಾಗಿ ಅನುಮತಿ ಇಲ್ಲದ ಕಾರ್ಯಕ್ರಮ ನಡೆಸಿದ್ರೆ ಆ ಯಾರು ಸಂಘಟನೆ ಮಾಡಿರ್ತಾರೆ ಆಯೋಜಕರು ಅವರ ಮೇಲೆ ಹೊಣೆಗಾರಿಕೆ ಇರುತ್ತೆ. DJ ಮ್ಯೂಸಿಕ್ ಸಂಪೂರ್ಣವಾಗಿ ನಿಷೇಧ. ಇಲ್ಲಿ ಧ್ವನಿವರ್ಧಕಗಳಿಗೆ ಅನುಮತಿ ಅಗತ್ಯ ಬೇಕು. ಕಾರ್ಯಕ್ರಮ ಸ್ಥಳದಲ್ಲಿ 24x7 ಭದ್ರತೆ. CCTV ಕಡ್ಡಾಯ ಅಳವಡಿಸಬೇಕು. CCTV ಕ್ಯಾಮರಾಗಳಲ್ಲಿ 30 ದಿನಗಳ ಕಾಲ ದೃಶ್ಯಾವಳಿಗಳನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಇರಬೇಕು. ಹೀಗೆ ಅನೇಕ ಬಿಗಿ ನಿಯಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗಲಾದರೂ ಕೂಡ ಹತೋಟಿಗೆ ಬರಬೇಕಾಗಿದೆ, ಮಂಗಳೂರು ಶಾಂತವಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ನಿಯಮಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತವೆ ಅಂತ? ಹೌದು ದಶರಥ್, ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಒಂದಿಷ್ಟು ಕೋಮು ದ್ವೇಷದ ಹತ್ಯೆಗಳಿಂದಾಗಿ ಕಾನೂನು ಸುವ್ಯವಸ್ಥೆಗೆ ಬಹಳ ದೊಡ್ಡ ಮಟ್ಟಿನ ಪೆಟ್ಟಾಗಿತ್ತು. ಆ ಬಳಿಕ ಒಂದು ದೊಡ್ಡ ಸರ್ಜರಿಯನ್ನು ಪೊಲೀಸ್ ಇಲಾಖೆಗೆ ಮಾಡಲಾಗಿತ್ತು. 2 ಖಡಕ್ ಆಫೀಸರ್ಗಳು ಈಗಾಗಲೇ ಪೊಲೀಸ್ ಅಧಿಕಾರಿಗಳಾಗಿ ಇಲ್ಲಿ ಅಧಿಕಾರನ ವಹಿಸಿಕೊಂಡಿದ್ದಾರೆ. ಆ ಬಳಿಕ ಸಾಕಷ್ಟು ಸರ್ಜರಿಯನ್ನು ಅನೇಕ ವ್ಯಾವಹಾರಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಲಾಗಿತ್ತು. ಗಣಿಗಾರಿಕೆಯನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿತ್ತು. ಇದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಹಬ್ಬಗಳು ಏನು ಸಾರ್ವಜನಿಕವಾಗಿ ಆಚರಿಸಲ್ಪಡುತ್ತವೋ ಅಂಥ ಹಬ್ಬಗಳಿಗೂ ಕೂಡ ಈಗ ಒಂದು ರೀತಿ ನಿರ್ಬಂಧವನ್ನು ಹೇರಿರುವಂಥದ್ದು, ಒಂದು ರೀತಿ ಷರತ್ತುಗಳನ್ನು ವಿಧಿಸಿ ನಿರ್ಬಂಧವನ್ನು ಹೇರಿರುವಂಥದ್ದನ್ನು ನೋಡಬಹುದು. ಪ್ರಮುಖವಾಗಿ ಏನೀಗ ಕೃಷ್ಣ ಜನ್ಮಾಷ್ಟಮಿ ಇದೆ, ಮೊಹರಂ, ಗಣೇಶೋತ್ಸವ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಫ್ ರೂಲ್ಸ್ ಅನ್ನು ಇಲಾಖೆ ಜಾರಿ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ರಾತ್ರಿ 11:30 ಬಳಿಕ ಯಾವುದೇ ರೀತಿಯ ಮೆರವಣಿಗೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ರೀತಿಯ ಆದೇಶವನ್ನು ಈಗಾಗಲೇ ನೀಡಿದ್ದಾರೆ. ಸುಮಾರು 17 ಟಫ್ ರೂಲ್ಸ್ ಅನ್ನು ಜಾರಿ ಮಾಡಿದರೆ ಈ ಪೈಕಿ 8 ಪ್ರಮುಖ ರೂಲ್ಸ್ಗಳು ಇರುವಂಥದ್ದು. ಅದರಲ್ಲಿ 4 ರೂಲ್ಸ್ಗಳು ಏನಿದೆ ಇದು ಈ ಧಾರ್ಮಿಕ ಅಂದರೆ ದ್ವೇಷ ಭಾವನೆಯನ್ನು ಕೆರಳಿಸುವಂಥ ಅಥವಾ ಸಂಘರ್ಷಕ್ಕೆ ಕಾರಣವಾಗುವಂಥ ವಿಚಾರಗಳನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಜಾರಿ ಮಾಡಿದೆ. ಪ್ರಮುಖವಾಗಿ ಯಾರೆಲ್ಲ ಕಾರ್ಯಕ್ರಮದ ಆಯೋಜಕರು ಇದ್ದಾರೋ ಅವರು ಮೊದಲಿಗೆ ಅನುಮತಿಯನ್ನು ಪಡಿಬೇಕು. ಯಾವುದೇ ಕಾರ್ಯಕ್ರಮವನ್ನು ಮಾಡುವ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಬೇಕು, ಕಾರ್ಯಕ್ರಮದ ವಿವರವನ್ನು ನೀಡಬೇಕು ಮತ್ತು ಇಷ್ಟು ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಇಷ್ಟು ಗಂಟೆ ಒಳಗೆ ನಮ್ಮ ಕಾರ್ಯಕ್ರಮ ಎಂಡ್ ಮಾಡ್ತೀವಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೊಡಬೇಕು. ಮತ್ತು ಪ್ರಮುಖವಾಗಿ DJ ಸೌಂಡ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಮೆರವಣಿಗೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ DJ ಅನ್ನ ಬಳಸ್ತಾ ಇರ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ DJ ಅನ್ನ ಬಳಸಲೇಬಾರದು ಅನ್ನುವಂಥ ರೀತಿಯ ಆದೇಶವನ್ನ ನೀಡಿದ್ದಾರೆ. ಇದರೊಂದಿಗೆ ಧ್ವನಿವರ್ಧಕವನ್ನ ಬಳಸುವಂತದ್ದಾಗಿದ್ರೂ ಕೂಡ ನಿಗದಿತವಾಗಿರುವಂತಹ ಪ್ರದೇಶಕ್ಕೆ ಸೀಮಿತವಾಗಿ ಅದರಲ್ಲೂ ಕೂಡ ಒಂದಿಷ್ಟು ಷರತ್ತನ್ನ ವಿಧಿಸಲಾಗಿರುವಂತದ್ದು ಮತ್ತು ಕೋಮು ಪ್ರಚೋದನೆಗೆ ಕಾರಣವಾಗುವಂತ ಅಥವಾ ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತುವಂತಹ ಯಾವುದೇ ರೀತಿಯ ಪ್ರಚೋದನೆಯನ್ನು ಕೂಡ ಮಾಡಬಾರದು ಅನ್ನುವಂಥ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ 10 ಹಲವು ಷರತ್ತುಗಳನ್ನ ಹಾಕಿರುವಂತದ್ದು. ಈಗಾಗಲೇ ಇದರ ಬಗ್ಗೆ ಅಧಿಕೃತವಾಗಿ ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇನ್ನು ಸಂಬಂಧಪಟ್ಟ ಹಾಗೆ ವಿವಿಧ ಸಂಘಟನೆಗಳಾಗಿರ್ಬೋದು, ಧಾರ್ಮಿಕ ಮುಖಂಡರು ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ರಾತ್ರಿ ಹೊತ್ತಿನಲ್ಲಿ ಈ ಸಾರ್ವಜನಿಕವಾಗಿ ಹಬ್ಬಗಳನ್ನು ಆಚರಣೆ ಮಾಡುವಂತದ್ದು, ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಅನ್ನು ಕೊಡ್ತಾರೆ, ಇದು ಬಹಳ ಕುತೂಹಲಕ್ಕೆ ಸದ್ಯ ಕಾರಣವಾಗಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.